So Kolbe's reaction alli we take phenol again as the main product and we are getting salicylic acid. Andre ಈ ಫಿನಾಲಿಗೆ ಒಂದು COH ಗ್ರೂಪ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ದಟ್ ಇಸ್ ಕಾಲ್ಡ್ as Kolbe's reaction. ಹೇಗೆ ಮಾಡ್ತಿದ್ದೀವಿ? ಫಸ್ಟ್ಗೆ ಫಿನಾಲ್ is treated with sodium hydroxide so that H ಬಂದು Na ಜೊತೆಗೆ ರಿಪ್ಲೇಸ್ ಆಗುತ್ತೆ. In order to introduce COOH ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಕಾರ್ಬನ್ ಡೈಆಕ್ಸೈಡ್ ಗ್ರೂಪನ್ನು ನಾವು ಇದ್ರ ಜೊತೆಗೆ ಟ್ರೀಟ್ ಮಾಡ್ತೀವಿ. ರಿಮೆಂಬರ್, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳುವಂಥದ್ದು ಇಲೆಕ್ಟ್ರಾನ್ ಪೂವರ್ ಸ್ಪೀಷಸ್. ಇಲೆಕ್ಟ್ರಾನ್ ಪೂವರ್ ಸ್ಪೀಷಸ್ನ ನಾವೇನು ಅಂತ ಹೇಳಿ ಕರಿತೀವಿ? ಇಲೆಕ್ಟ್ರೋಫೈಲ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ ನಿಮ್ಮ ಒನ್ ಆಫ್ ದ ಮಾಡೆಲ್ ಪೇಪರ್ನಲ್ಲಿ ಕೇಳಿದ್ರು carbon dioxide is a strong electrophile, weak electrophile, ಅಥವಾ what is the role of carbon dioxide in Kolbe's reaction ಅಂತ ಹೇಳಿ. Carbon dioxide will act as a weak electrophile. So weak electrophile will go, ಯಾರು ಇದಕ್ಕೆ ಹೆಲ್ಪ್ ಮಾಡ್ತಾರೆ? electron rich benzene ring will help the carbon dioxide. So COOH group will sit on the benzene ring along with OH group. And you call this particular compound as 2-hydroxybenzoic acid. ಈ ಕಂಪೌಂಡ್ ನಲ್ಲಿ ಎರಡನೇ ಪೊಸಿಷನ್ ಅಲ್ಲಿ OH ಇರೋದ್ರಿಂದ 2-hydroxybenzoic acid ಅಥವಾ it is also called as salicylic acid. So application of Kolbe's reaction ಬಂದು preparation of aspirin tablet preparation ನಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ, where we take salicylic acid. What is salicylic acid? OH with COH group. Salicylic acid ನ ನಾವು acetic anhydride ಜೊತೆಗೆ ಟ್ರೀಟ್ ಮಾಡ್ತೀವಿ. ಓಕೆ, ಸೊ acetic anhydride ಜೊತೆಗೆ ಟ್ರೀಟ್ ಮಾಡ್ತೀವಿ in the presence of concentrated sulfuric acid. acetic anhydride ನಲ್ಲೂ ಕೂಡ ಒಂದು electrophile ಇದೆ. electrophile ಅಂದ್ರೆ electron poor species, ಇದು CH3CO. So this part will be going and forming a bond with oxygen. ಆ ಹೈಡ್ರೋಜನ್ ರಿಮೂವ್ ಮಾಡ್ತೀರಾ, ಆಕ್ಸಿಜನ್ ಪಕ್ಕದಲ್ಲಿ COCH3 ಅನ್ನ ಹಾಕ್ತೀರಾ. ಸೊ ಇದೇನಾಯ್ತು? This is always having high priority. So 1th position ಅಲ್ಲಿ COH ಗ್ರೂಪ್ ಏನಿದೆ ಹೈ ಪ್ರಯಾರಿಟಿ ಇರುತ್ತೆ. ಎರಡನೇ ಪೊಸಿಷನ್ ಅಲ್ಲಿ ನಿಮಗೆ ಅಸಿಟಾಕ್ಸಿ ಗ್ರೂಪ್, ಓಕೆನಾ, ಅಸಿಟೈಲ್ ವಿತ್ ಆಕ್ಸಿಜನ್, ಅಸಿಟಾಕ್ಸಿ ಗ್ರೂಪ್ ಇರುತ್ತೆ. ಸೊ ನೇಮ್ ಏನು? ಆಸ್ಪಿರಿನ್ದು ಐಯುಪ್ಯಾಕ್ ನೇಮ್ ಏನು? ಎರಡನೇ ಪೊಸಿಷನ್ ಅಲ್ಲಿ ಅಸಿಟಾಕ್ಸಿ ಬೆಂಜೋಯಿಕ್ ಆಸಿಡ್. ಸೊ ದೇ ಮೇ ಆಸ್ಕ್ ಯು ವಾಟ್ ಇಸ್ ದಿ ಐಯುಪ್ಯಾಕ್ ನೇಮ್ ಆಫ್ ಆಸ್ಪಿರಿನ್. ಸೊ ಇಟ್ ಇಸ್ 2-acetoxy benzoic acid. ಅಪ್ಲಿಕೇಶನ್ ಆಫ್ Kolbe's reaction. Kolbe's reaction application ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಸ್ ರೀಮಾ-ಟೀಮನ್ ರಿಯಾಕ್ಷನ್. ಸೊ ಇನ್ ರೀಮಾ-ಟೀಮನ್ ರಿಯಾಕ್ಷನ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯು ಆರ್ ಸಿಂಥಸೈಸಿಂಗ್ ಸ್ಯಾಲಿಸಿಲಾಲ್ಡಿಹೈಡ್ ಫ್ರಮ್ ಫಿನಾಲ್. ಓಕೆ, ಹೇಗೆ? ವಾಟ್ ಆರ್ ದ ರಿಯೇಜೆಂಟ್ ಯು ಆರ್ ಯೂಸಿಂಗ್? ಕ್ಲೋರೋಫಾರ್ಮ್ನ ಯೂಸ್ ಮಾಡ್ಕೋತೀರಾ, ಸ್ವಲ್ಪ NaOHನ ಯೂಸ್ ಮಾಡ್ಕೊಳ್ತೀರಾ. ದೇರ್ ವಿಲ್ ಬಿ ಒನ್ ಇಂಟರ್ಮೀಡಿಯೇಟ್ ಫಾರ್ಮ್ಡ್. ಅದನ್ನು ಅಸಿಡಿಫೈ ಮಾಡಿದಾಗ ಯು ವಿಲ್ ಗೆಟ್ ಸ್ಯಾಲಿಸಿಲಾಲ್ಡಿಹೈಡ್. ಹೌ ಡು ಯು ಡೂ ಇಟ್? Take phenol, treat it with chloroform. Chloroform ಅಂದರೆ ಒಂದು ಹೈಡ್ರೋಜನ್ 3 ಕ್ಲೋರಿನ್ ಇರುವಂತಹ ಒಂದು ಕಂಪೌಂಡ್. You have learnt about this in haloalkanes and haloarenes, and you're doing this reaction in the basic medium NaOH. What happens here? H will be replaced by Na, and this CHCl3 will get substituted in the ring as CHCl2. Okay, mechanism is not required here, and we call this as intermediate. So benzene ide, Na ide, CHCl2 will be the intermediate here. I'll tell you, there is one tricky question they may ask. What is the electrophile which is formed in Riemann-Tiemann reaction? Riemann-Tiemann reaction allu ಒಂದು electron poor species form ಆಗುತ್ತೆ. ಎಲ್ಲಿಂದ? ನೀವು ತಗೊಂಡಿರುವ CHCl3 NaOH combination ಇಂದ, and this is nothing but CCl2, dichlorocarbon. dichlorocarbon ಇದೇನಿದು? electrophile. electrophile ಅಂದ್ರೆ electron poor species. electron poor species. ಇದು ಈ ಒಂದು ರಿಯಾಕ್ಷನ್ ಅಲ್ಲಿ ಫಾರ್ಮ್ ಆಗುವಂತಹ ಇಲೆಕ್ಟ್ರೋಫೈಲ್. ಇದ್ರ ಮೇಲೆ ಬೇಕಾದ್ರೆ ಟ್ವಿಸ್ಟೆಡ್ ಕ್ವೆಶನ್ಸ್ ಕೇಳ್ಬೋದು ಅವರು. ಸೊ ONA CHCl2 ಅನ್ನಷ್ಟೇ ನಾವು ತೋರಿಸ್ತೀವಿ. ವಿ ವಿಲ್ ನಾಟ್ ಶೋ CCl2. ಎಲ್ಲೂ ಕೂಡ ನಾವು ಅದನ್ನ ತೋರಿಸಲ್ಲ. ಬಟ್ ಜಸ್ಟ್ ರಿಮೆಂಬರ್, ಇಲ್ಲಿ 2 ಡಾಟ್ ಏನಿಟ್ಟಿದ್ದೀನಲ್ಲ, ಇದು ಎಲೆಕ್ಟ್ರಾನ್ಸ್ಗಳು. ಕಾರ್ಬನ್ ಸುತ್ತ ಒಟ್ಟು 4 ಎಲೆಕ್ಟ್ರಾನ್ಸ್ ಇರುತ್ತೆ. ಅದರಲ್ಲಿ ಈ ಕಾರ್ಬೀನ್ ಅಂತ ಹೇಳೋದು ಇದಕ್ಕೆ. ಓಕೆ, ಕಾರ್ಬೀನ್ ಅಂತ ಹೇಳೋದು ಕಾರ್ಬನ್ ವಿತ್ 2 electrons as it is. ಓಕೆ, ಅದ್ರ ಬಗ್ಗೆ ಜಾಸ್ತಿ ನೀವು ನಿಮ್ಮ KCET ಎಕ್ಸಾಮ್ ಪ್ರಿಪ್ರೇಷನಲ್ಲಿ ತಿಳ್ಕೊಳ್ತೀರಾ. ಸೊ ಇವಾಗ ಬೇಕಾಗಿಲ್ಲ. ಇಂಟರ್ಮೀಡಿಯೇಟ್ನ ಬರ್ರಿ, ಫಿನಾಲ್ ಆಸ್ ಇಟ್ ಇಸ್, CHCl3 ನಲ್ಲಿ CHCl2 ಅನ್ನು ತಗೊಳ್ತೀರಾ, ಬಿಕಾಸ್ ದಿಸ್ ಇಸ್ ಅನ್ ಎಲೆಕ್ಟ್ರೋಫೈಲ್. ನಾವು ಆಕ್ಚುಲ್ ಎಲೆಕ್ಟ್ರೋಫೈಲ್ ಈ ಥರ ಇರುತ್ತೆ, ಬಟ್ ವಿ ಜಸ್ಟ್ ಶೋ CHCl2. ಇಂಟರ್ಮೀಡಿಯೇಟ್ ಇರುತ್ತೆ, ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. NaOH ಜೊತೆ ಟ್ರೀಟ್ ಮಾಡಿದಾಗ ಇಲ್ಲಿ 2 Cl2 ಎಲಿಮಿನೇಟ್ ಆಗುತ್ತೆ.
ಅದರ ಜಾಗದಲ್ಲಿ OH ಹೋಗುತ್ತೆ, ಅದು ಫರ್ದರ್ ಚೇಂಜ್ ಆಗಿ CHO ಆಗುತ್ತೆ. ಸೊ ಈ ಒಂದು ಕಂಪೌಂಡ್ ಅನ್ನ NaOH ವಿಲ್ ಚೇಂಜ್ ಇಂಟು CHO. Further acidification will give you phenol and aldehyde compound. So this is called as 2-hydroxybenzaldehyde. So what is the IUPAC name of salicylaldehyde? ಎರಡನೇ ಕಾರ್ಬನ್ ಅಲ್ಲಿ ಹೈಡ್ರಾಕ್ಸಿ ಇದೆ. So 2-hydroxybenzaldehyde is the IUPAC name of salicylaldehyde. Very important. Okay. Next, Williamson synthesis reaction. You take alkyl halide, treat it with sodium alkoxide, you get ether. ಇದನ್ನ ಯಾಕೆ ಯೂಸ್ ಮಾಡ್ತೀವಿ? ಟು ಸಿಂಥಸೈಸ್ ಈಥರ್. ಸೊ ಇಲ್ಲಿ ಹ್ಯಾಲೋಜನ್ ವಿಲ್ ಗೋ ಅವೇ ಕ್ರಿಯೇಟಿಂಗ್ ಪಾಸಿಟಿವ್ ಚಾರ್ಜ್ ಆನ್ ದ ಅಲ್ಕೈಲ್ ಪಾರ್ಟ್. ಆರಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಎಕ್ಸು ಎಲೆಕ್ಟ್ರಾನ್ಸ್ ತಗೊಂಡು ಹೊರಟೋಗ್ಬೇಕಾದ್ರೆ ಆರಿಗೆ ಎಲೆಕ್ಟ್ರಾನ್ ಕಡಿಮೆ ಆಗುತ್ತೆ, ಸೊ ಇಟ್ ಬಿಕಮ್ಸ್ ಪಾಸಿಟಿವ್. ಅದನ್ನ ಎಲೆಕ್ಟ್ರಾನ್ ರಿಚ್ ಆಕ್ಸಿಜನ್ ವಿತ್ ಆರ್ ಗ್ರೂಪ್ ಅಟ್ಯಾಕ್ ಮಾಡುತ್ತೆ. ಎಕ್ಸಾಂಪಲ್ ನೋಡೋಣ, ಮಿಥೈಲ್ ಅಯೋಡೈಡ್ ಇದೆ, ಇದರಲ್ಲಿ ಅಯೋಡಿನ್ ಎಲೆಕ್ಟ್ರಾನ್ಸ್ ತಗೊಂಡು ಹೊರಟೋಗುತ್ತೆ, ಕಾರ್ಬನ್ ಬಿಕಮ್ಸ್ ಎಲೆಕ್ಟ್ರಾನ್ ಪೂವರ್, ಅದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಎಲೆಕ್ಟ್ರಾನ್ ಪೂವರ್ ಇದು. ಆವಾಗ ಇಲ್ಲಿ NA ಆಚೆ NA ಬಿಟ್ಟಾಕ್ಬಿಡಿ, ಈ O ಮೈನಸ್ ಏನಿದೆ ಅಲ್ಲ, that will come and attack this carbon. So you will get what? Anisole. Anisole is very important compound. So ಇದು one of the example ನಾನು ಕೊಟ್ಟಿರುವಂತಹದ್ದು. Example for Williamson synthesis reaction. You can take any other different example as well. ಒಂದು ಜನರಲ್ ರಿಯಾಕ್ಷನ್ ಬರ್ದು ಎಕ್ಸಾಂಪಲ್ ಬರ್ದು ನಿಮ್ಮದೇ ಸೆಂಟೆನ್ಸ್ ನಲ್ಲಿ ಬರಿಬೋದು. ವೆನ್ ಮಿಥೈಲ್ ಅಯೋಡೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಫಿನಾಕ್ಸೈಡ್ ಆನಿಸಾಲ್ ಅಂತ ಹೇಳೋದು ಫಾರ್ಮ್ ಆಗುತ್ತೆ ಅಂತ. Then comes important test to distinguish different alcohols. ಅದರಲ್ಲಿ ಲ್ಯೂಕಾಸ್ ಟೆಸ್ಟ್. ಸೊ ಲ್ಯೂಕಾಸ್ ಟೆಸ್ಟ್ ನಲ್ಲಿ ನಾವೇನ್ ಮಾಡ್ತೀವಿ, ಈ ಎಲ್ಲ ರಿಯಾಕ್ಷನ್ಸ್ ನಿಮಗೆ ಬೇಕು ಅಂತಿಲ್ಲ, just remember that Lucas reagent. What is Lucas reagent? Concentrated hydrochloric acid and ZnCl2 mixture. ಅಥವಾ the mixture of concentrated HCl and ZnCl2, which is called as Lucas reagent. When you treat alcohol, especially tertiary alcohol, what is tertiary alcohol? Carbon to which OH group is there has 3 other carbon bond anta helidre, this is called as tertiary alcohol. So when tertiary alcohol reacts with Lucas reagent, we get immediate turbidity. Turbidity immediate ag barta ide anta helidre, the alcohol is tertiary. If the turbidity is formed after 5 minutes, then the alcohol is secondary. Secondary alcohol has OH attached carbon with 2 other CH3 group. There is no turbidity at room temperature. Only if you heat the compound, turbidity barutte. Room temperature nalli yavude turbidity barta illa. But on heating, turbidity appears andre adu primary alcohol. Immediate turbidity is tertiary. Turbidity after 5 minutes is secondary alcohol. Turbidity at room temperature ಬರ್ತಿಲ್ಲ ಅಂದ್ರೆ ಲ್ಯೂಕಾಸ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡಿರುವ ಆಲ್ಕೋಹಾಲ್ ಬಂದು ಪ್ರೈಮರಿ ಆಲ್ಕೋಹಾಲ್ ಆಗಿರುತ್ತೆ. ಅಂದ್ರೆ ಈ ರಿಯೇಜೆಂಟ್ ಜೊತೆಗೆ ನೀವು ಯಾವ ಆಲ್ಕೋಹಾಲ್ನ ಟ್ರೀಟ್ ಮಾಡ್ತೀರಾ ಆ ಆಲ್ಕೋಹಾಲ್ ಇದು ಕರೆಸ್ಪಾಂಡಿಂಗ್ ಫೀಚರ್ ಇಲ್ಲಿ ಟರ್ಬಿಡಿಟಿ ಮೂಲಕ ತೋರಿಸುತ್ತೆ ಅಂತ ಹೇಳಿ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇಸ್ ಅಯೋಡೋಫಾರ್ಮ್ ಟೆಸ್ಟ್. ಅಯೋಡೋಫಾರ್ಮ್ ಟೆಸ್ಟ್ ಅನ್ನ ಆಲ್ಕೋಹಾಲ್ ಕೂಡ ಕೊಡುತ್ತೆ ಮತ್ತೆ ಆಲ್ಡಿಹೈಡ್ ಕಾರ್ಬೋನಿಲ್ ಕಂಪೌಂಡ್ಗಳು ಕೂಡ ಕೊಡುತ್ತೆ. ಯಾವ ಕಾರ್ಬೋನಿಲ್ ಕಂಪೌಂಡ್ ನಲ್ಲಿ C+O ಸುತ್ತ ಒಂದು CH3 ಗ್ರೂಪ್ ಇದ್ರೂ ಕೂಡ ಈ ಒಂದು ರಿಯಾಕ್ಷನ್ ಅದು ಪಾಸಿಟಿವ್ ಆನ್ಸರ್ ಮಾಡುತ್ತೆ. ಅಥವಾ ಯಾವ ಆಲ್ಕೋಹಾಲ್ ಇಲ್ಲಿ ಕಾರ್ಬನ್ಗೆ OH ಅಟ್ಯಾಚ್ಡ್ ಆಗಿದೆ ಅಂಡ್ ದ ಸೇಮ್ ಕಾರ್ಬನ್ ಹ್ಯಾಸ್ ದಿಸ್ ಮಿಥೈಲ್ ಗ್ರೂಪ್, ದಿಸ್ ಇಸ್ ಇಂಪಾರ್ಟೆಂಟ್. ಮಿಥೈಲ್ ಗ್ರೂಪ್ ಇರುವಂತಹ ಕಂಪೌಂಡ್ಗಳೇ ಅಯೋಡೋಫಾರ್ಮ್ ಟೆಸ್ಟ್ ನ ಕೊಡುವಂಥದ್ದು. ಎಕ್ಸಾಂಪಲ್, ನೀವು ಈಥೈಲ್ ಆಲ್ಕೋಹಾಲ್ನ ಕನ್ಸಿಡರ್ ಮಾಡಿದ್ರೆ, ethyl alcohol if you consider, treated with iodine and sodium hydroxide, ಈ ಎರಡು ಕಾಂಬಿನೇಷನ್ ಅಲ್ಲಿ ನೀವು ತಗೊಳ್ಬಹುದು. ಅಥವಾ ಸೋಡಿಯಂ NaOI ಈ ರಿಯೇಜೆಂಟ್ ಅನ್ನ ಕೂಡ ಯೂಸ್ ಮಾಡಬಹುದು. ಓಕೆ, ಆರ್ ಯು ಕ್ಯಾನ್ ಯೂಸ್ ಅಯೋಡಿನ್ ವಿತ್ ಸೋಡಿಯಂ ಕಾರ್ಬೋನೇಟ್ ಕಾಂಬಿನೇಷನ್. ನೋಡಿ, ಇದೆಲ್ಲ ಕೂಡ ಅಯೋಡೋಫಾರ್ಮ್ಗೆ ಯೂಸ್ ಮಾಡುವ ಡಿಫ್ರೆಂಟ್ ರಿಯೇಜೆಂಟ್. ನಿಮ್ಗೆ ಅವ್ರು ಯಾವುದೇ ಥರದ ರಿಯೇಜೆಂಟ್ ಕೊಡಲಿ, ಮೇಕ್ ಶೋರ್ ದಟ್ ಅದು ಬೇಸಿಕ್ ಆಗಿರಬೇಕು. ಅಯೋಡಿನ್ ವಿತ್ ಬೇಸ್ ಅಥವಾ ಬೇಸಿಕ್ ಸಬ್ಸ್ಟೆನ್ಸ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಆಗೋದಿಷ್ಟೇ ಮಕ್ಕಳೇ. ನಿಮ್ಮ NCERT ನಲ್ಲಿ ಕೊಟ್ಟಿರುವಂತಹ ರಿಯೇಜೆಂಟ್ ಅನ್ನ ಫಸ್ಟಿಗೆ ಫೋಕಸ್ ಮಾಡೋಣ. ಬಿಕಾಸ್ ಸಿನ್ಸ್ ಇಟ್ ಇಸ್ ಅ ಬೋರ್ಡ್ ಎಕ್ಸಾಮ್, ಅವ್ರು NCERT ನ ಜಾಸ್ತಿ ಫೋಕಸ್ ಮಾಡಿರ್ತಾರೆ. NCERT ನಲ್ಲಿ I2 ಇದೆ, NaOH ಇದೆ, ಹೌದಾ? ಸೊ ನಮಗೆ ಆಲ್ಕೋಹಾಲ್ ಇದೆ. ಆಲ್ಕೋಹಾಲ್ನಲ್ಲಿ CH3 ಪಾರ್ಟ್ ಏನಿದೆ, CH3 ಪಾರ್ಟ್ನಲ್ಲಿ ಬರೀ ಒಂದೇ ಹೈಡ್ರೋಜನ್ ಇರುತ್ತೆ. ಇನ್ನು ಮಿಕ್ಕಿದ 3 ಅಯೋಡಿನ್ ಅನ್ನ ಐ ಆಮ್ ಟೇಕಿಂಗ್ ಹಿಯರ್. ಸೊ CHI3 ಫಾರ್ಮ್ ಆಗುತ್ತೆ. ಐ ಆಮ್ ನಾಟ್ ಬ್ಯಾಲೆನ್ಸಿಂಗ್ ದ ಇಕ್ವೇಶನ್. ಟು ನಾಟ್ ಫೋಕಸ್ ರೈಟ್ ನೌ ಟು ಬ್ಯಾಲೆನ್ಸ್, ಜಸ್ಟ್ ನೀಡ್ ಟು ನೋ ದಟ್ ಯಾವುದು ಮೇನ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. CHI3 ಫಾರ್ಮ್ ಆಯಿತು. ಸೊ ಇದನ್ನು ನಾನು ಅಯೋಡೋಫಾರ್ಮ್ ಅಂತ ಹೇಳಿ ಕರಿತೀನಿ.
ಇದೇ ಅಯೋಡೋಫಾರ್ಮ್. ಅಯೋಡೋಫಾರ್ಮ್ ಅನ್ನೋದು ಎಲ್ಲೋ ಪ್ರೆಸಿಪಿಟೇಟ್ ಆಗಿ ಫಾರ್ಮ್ ಆಗುತ್ತೆ, ಸರಿನಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅಯೋಡೋಫಾರ್ಮ್. ಇದು ಎಲ್ಲೋ ಪ್ರೆಸಿಪಿಟೇಟ್. ಸೊ ಯಾವ ಆಲ್ಕೋಹಾಲ್ನಲ್ಲಿ ಕಾರ್ಬನ್ಗೆ OH ಅಟ್ಯಾಚ್ಡ್ ಆಗಿದೆ, ಆ ಕಾರ್ಬನಲ್ಲಿ CH3 ಗ್ರೂಪ್ ಇತ್ತು ಅಂತ ಹೇಳಿದ್ರೆ CH3 ಗ್ರೂಪ್ ಏನಾಯ್ತು, ಅಯೋಡೋ ಫಾರ್ಮ್ ಆಗಿ, ಅಂದರೆ ಅದರಲ್ಲಿ ಕಂಪ್ಲೀಟ್ ಆಗಿ ಹೊರಗಡೆಗೆ ಬರುತ್ತೆ, ಅದರಲ್ಲಿ ಅಯೋಡಿನ್ ಹೋಗಿ ಕುತ್ಕೊಳ್ಳುತ್ತೆ. ವಾಟ್ ಹ್ಯಾಪನ್ಸ್ ಟು ದಿಸ್ ಕಾರ್ಬನ್? ಒಂದು ಕಾರ್ಬನ್, ಒಂದು ಹೈಡ್ರೋಜನ್. ಐ ಹ್ಯಾವ್ ರಿಟನ್ ಹಿಯರ್ 1 ಕಾರ್ಬನ್ 1 ಹೈಡ್ರೋಜನ್. ಆ್ಯಂಡ್ ಆಲ್ಸೋ ಈ ಎರಡು ಕಾಂಬಿನೇಷನ್ ಏನು ಮಾಡುತ್ತೆ, ಆಕ್ಸಿಜನನ್ನು ಇಂಟ್ರಡ್ಯೂಸ್ ಮಾಡುತ್ತೆ. ಸೊ ಆಲ್ರೆಡಿ ಒಂದು ಆಕ್ಸಿಜನ್ ಇದೆ, ದ್ಯಾಟ್ ಐ ಹ್ಯಾವ್ ರಿಟನ್ ಹಿಯರ್. ಇವೆರಡರದ್ದು ಕಾಂಬಿನೇಷನ್ ವಿಲ್ ಇಂಟ್ರಡ್ಯೂಸ್ 1 ಆಕ್ಸಿಜನ್. ಆ್ಯಂಡ್ ಇಲ್ಲಿ ಸೋಡಿಯಂ ಏನಿದೆ, ಅಥವಾ ನೀವು ಹೀಗೂ ನೆನ್ಪಿಟ್ಕೊಳ್ಬೋದು, ONA ಬಂದು CHO ಜೊತೆ ಕುತ್ಕೊಳ್ಳುತ್ತೆ. HO will be later part eliminated as H2O and Ni ಅಂತ ಹೇಳಿ. One more example of iodoform reaction I can give you. So iodoform reaction ಅಲ್ಲಿ you just need to make sure that ಯಾವ ಕಾರ್ಬನ್ಗೆ OH ಗ್ರೂಪ್ ಅಟ್ಯಾಚ್ಡ್ ಆಗಿದೆಯೋ ಆ ಕಾರ್ಬನ್ಗೆ ಮಿನಿಮಮ್ ಒಂದು CH3 ಗ್ರೂಪ್ ಇರಬೇಕು. Okay, so let me consider this now. If this is treated with iodine in the presence of NaOH, ಏನಾಗುತ್ತೆ? So this part, let me target one of the methyl group, CH3 ಇದೆಯಲ್ವಾ, ಅದರಲ್ಲಿ 3 ಹೈಡ್ರೋಜನ್ನಲ್ಲಿ 1 ಹೈಡ್ರೋಜನ್ ಆಗೇ ಇಟ್ಕೊಳ್ತೀನಿ ಆ್ಯಂಡ್ 3 ಅಯೋಡಿನನ್ನು ಇಂಟ್ರಡ್ಯೂಸ್ ಮಾಡ್ತೀನಿ. ವಾಟ್ ಇಸ್ ದಿಸ್? ಯೆಲ್ಲೋ ಪ್ರೆಸಿಪಿಟೇಟ್ ಆಫ್ ಅಯೋಡೋಫಾರ್ಮ್. ಯೆಲ್ಲೋ PPT ಆಫ್ ಅಯೋಡೋಫಾರ್ಮ್. ಅಯೋಡೋಫಾರ್ಮಿನ ಯೆಲ್ಲೋ ಪ್ರೆಸಿಪಿಟೇಟ್. ವಾಟ್ ಈಸ್ ಲೆಫ್ಟ್ ನೌ? ಈ CH3 ಹಾಗೆ ಉಳ್ಕೊಳ್ತು, ಲೆಟ್ ಮಿ ರೈಟ್ ಆಸ್ ಇಟ್ ಇಸ್. ಈ ಕಾರ್ಬನ್ ಹಾಗೆ ಉಳ್ಕೊಳ್ತು, ಹಾಗೆ ಬರೆಯೋಣ. ಓವನ್ನು ಹಾಗೆ ಕನ್ಸಿಡರ್ ಮಾಡ್ತೀನಿ, ಮತ್ತು NaOದಲ್ಲಿ ONA ಬರೀತೀರ, ONA, ಸರಿನಾ? ಇದು ಏನಾಯಿತು? ಸೋಡಿಯಂ ಎಸಿಟೇಟ್ ಆಯಿತು. ನೀವು ಇದನ್ನ ಜೊತೆಗೆ ನೀಟಾಗಿ ಬರೀರಿ. ಸೊ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಅಸಿಟಿಕ್ ಆ್ಯಸಿಡ್ನಲ್ಲಿ H ಬದಲಿಗೆ ನಿಮ್ಮ ಹತ್ರ Na ಇದೆ ಅಂತ ಹೇಳಿ ಗೊತ್ತಾಯಿತು, ಕರೆಕ್ಟಾ? ಜೊತೆಗೆ ಇಲ್ಲಿರುವಂಥ ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್ ಇದೆ ಅಲ್ವಾ? ಸೊ ದಿಸ್ ಹೈಡ್ರೋಜನ್ CH3C, ಈ ಹೈಡ್ರೋಜನ್ನ ನಾವು ರಿಮೂವ್ ಮಾಡ್ತಿದ್ದೀವಿ, ಈ ಹೈಡ್ರೋಜನ್ನು ರಿಮೂವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಬೋತ್ ವಿಲ್ ಗಿವ್ ಅಸ್ ದ ವಾಟರ್, ಅದು H2O ಆಯಿತು. ಸೋಡಿಯಂ ಅಯೋಡಿನ್ ಏನಾದರೂ ಎಕ್ಸೆಸ್ ಉಳಿತು ಅಂತ ಹೇಳಿದ್ರೆ NaI ಅಂತ ಹೇಳೋದು ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಅಯೋಡೋಫಾರ್ಮ್ ರಿಯಾಕ್ಷನ್ ಇನ್ ಆಲ್ಕೋಹಾಲ್ಸ್ ಚಾಪ್ಟರ್. ಇದು ಎಲ್ರಿಗೂ ಈಸಿ ಆಗುತ್ತೆ ಅಂತಲ್ಲ, ಯಾರಿಗೆ ಈಸಿ ಆಗುತ್ತೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಬಂದು ಫೆರಿಕ್ ಕ್ಲೋರೈಡ್ ಟೆಸ್ಟ್. ಫೆರಿಕ್ ಕ್ಲೋರೈಡ್ ಟೆಸ್ಟ್ ಯಾರು ಆನ್ಸರ್ ಮಾಡ್ತಾರೆ? ಫಿನಾಲ್ ಕಂಪೌಂಡ್ಸ್ ಆನ್ಸರ್ ಮಾಡುತ್ತೆ. ಸೊ ಫಿನಾಲ್ ಕಂಪೌಂಡ್ನ C6H5OH ಅಂತಲೂ ಬರೀಬಹುದು, ಅಥವಾ ಬೆನ್ಸಿನ್ ರಿಂಗ್ OH ಗ್ರೂಪ್ ಅಂತಲೂ ಬರೀಬಹುದು. ಇಷ್ಟೇ ನೆನ್ಪಿಟ್ಕೊಳ್ಳಿ. ಇದು ಯಾವಾಗ ಫೆರಿಕ್ ಕ್ಲೋರೈಡ್, ಫೆರಿಕ್ ಕ್ಲೋರೈಡ್ ಬಂದು ಒಂದು ಯೆಲ್ಲೋ ಕಲರ್ ಸೊಲ್ಯೂಷನ್, ಅದು ಅದ್ರ ಜೊತೆಗೆ ಟ್ರೀಟ್ ಮಾಡ್ತಿರೋ ಮತ್ತು 373 ಕೆಲ್ವಿನ್ಗೆ ಹೀಟ್ ಮಾಡ್ತಾರೆ, ಇದೆರಡನ್ನ ಒಂದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಇಲ್ಲಿ ಫಿನಾಕ್ಸೈಡ್ ಅಯಾನು ಲಿಗ್ಯಾಂಡ್ ತರ ಆಕ್ಟ್ ಮಾಡುತ್ತೆ ಮಕ್ಕಳೇ, ಅಂದ್ರೆ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್ ತರ ಆಕ್ಟ್ ಮಾಡುತ್ತೆ. ಅಯನ್ ಇದು MTD ಆರ್ಬಿಟಲ್ಸ್ಗೆ ಇವುಗಳು ಎಲೆಕ್ಟ್ರಾನ್ಸ್ ಅನ್ನ ಕೊಡುತ್ತೆ. ಸೊ ನಿಮಗೇನು ಸಿಗುತ್ತೆ? ವೈಲೆಟ್ ಕಲರ್ ಕಾಂಪ್ಲೆಕ್ಸ್ ಸಿಗುತ್ತೆ. ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಇಫ್ ಇಟ್ ಇಸ್ ಗಿವಿಂಗ್ ವೈಲೆಟ್ ಕಲರ್ ಕಾಂಪ್ಲೆಕ್ಸ್, ಅದರ ಅರ್ಥ ಏನು? ಆ ಕಂಪೌಂಡ್ನಲ್ಲಿ OH ಗ್ರೂಪ್ ಇದೆ, ಬೆನ್ಸಿನ್ ವಿತ್ O ಗ್ರೂಪ್ ಇದೆ. ಸೊ ಆ ಕಂಪೌಂಡ್ನಲ್ಲಿ ಏನಿರುತ್ತೆ ಅಂತ ಹೇಳಿ ಅರ್ಥ? ಈ ಒಂದು ಫಿನಾಕ್ಸೈಡ್ ಅಯಾನ್ ಗ್ರೂಪ್ ಇರುತ್ತೆ. ಇಟ್ ಕ್ಯಾನ್ ಬಿ ಫಿನಾಲ್ ಅಂತ ಹೇಳೋದು, ಓಕೆನಾ? ಸೊ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಬಂದರೆ ಅವರು ಈ ಒಂದು ಹಿಂಟ್ ಕೊಡ್ತಾರೆ. ಕಂಪೌಂಡ್ A ಗೇವ್ ವೈಲೆಟ್ ಕಲರ್ ವಿತ್ ಫೆರಿಕ್ ಕ್ಲೋರೈಡ್ ಟೆಸ್ಟ್. ಸೊ ಮೋಸ್ಟ್ ಪ್ರೊಬ್ಯಾಬ್ಲಿ ಅದು ಫಿನಾಲ್ ಇರುತ್ತೆ. ಫಿನಾಲ್ ಜೊತೆಗೆ CH3 ಗ್ರೂಪ್ ಇರಬಹುದು, ಆಯಿತಾ? ಫಿನಾಲ್ ಜೊತೆಗೆ ಪ್ರೊಬ್ಯಾಬ್ಲಿ CH3 ಗ್ರೂಪ್ ಇರಬಹುದು, ಬಟ್ ಅದು ಕ್ವೆಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಚ್ ಕ್ವೆಶನ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಟುಮಾರೋಸ್ ಮ್ಯಾರಥಾನ್. ಬಟ್ ನಿಮಗೆ ಏನು ಗೊತ್ತಿರಬೇಕು ಅಂದರೆ ಫೆರಿಕ್ ಕ್ಲೋರೈಡ್ ಟೆಸ್ಟ್ನಲ್ಲಿ ಯಾವುದ್ರ ಜೊತೆಗೆ ಯಾವುದನ್ನ ಟ್ರೀಟ್ ಮಾಡ್ತೀರಾ ಅಂತ ಹೇಳಿ. ಸೊ ಫಿನಾಲ್ ಜೊತೆಗೆ ಫೆರಿಕ್ ಕ್ಲೋರೈಡನ್ನು ಟ್ರೀಟ್ ಮಾಡ್ತೀರಾ ಮಕ್ಕಳೇ. ಫಿನಾಲ್ ಜೊತೆಗೆ ಏನು ಟ್ರೀಟ್ ಮಾಡ್ತೀರಾ ನೀವು? ಫೆರಿಕ್ ಕ್ಲೋರೈಡನ್ನು ಟ್ರೀಟ್ ಮಾಡ್ತೀರಾ. ಅವಾಗ ನಿಮ್ಗೆ ಏನು ಸಿಗುತ್ತೆ? ವಾಟರ್ ಸಾಲ್ಯೂಬಲ್ ವೈಲೆಟ್ ಕಲರ್ ಕಾಂಪ್ಲೆಕ್ಸ್ ಸಿಗುತ್ತೆ. ವೈಲೆಟ್ ಕಲರನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ನಾವು ತಗೊಂಡಿರುವಂತಹ ಕಂಪೌಂಡ್ ಬಂದು ಫಿನಾಲ್ ಆಗಿರುತ್ತೆ. ಬರೀ ಫಿನಾಲೇ ಕೊಡಬೇಕು ಅಂತಿಲ್ಲ, ಸಬ್ಸ್ಟಿಟ್ಯೂಟೆಡ್ ಫಿನಾಲ್ ಕೂಡ ಈ ಒಂದು ಟೆಸ್ಟನ್ನು ಆನ್ಸರ್ ಮಾಡುತ್ತೆ. ಸಬ್ಸ್ಟಿಟ್ಯೂಟೆಡ್ ಫಿನಾಲ್ ಅಂದರೆ ನೋಡಿ, ಕ್ರೆಜಾಲ್, ಆರ್ಥೋಕ್ರೆಜಾಲ್ ಆಗಿರಬಹುದು, ಅಥವಾ ಮೆಟಾಕ್ರೆಜಾಲ್ ಆಗಿರಬಹುದು, ಅಥವಾ ಪ್ಯಾರಾಕ್ರೆಜಾಲ್ ಆಗಿರಬಹುದು. ಸೊ ಒಟ್ಟಿನಲ್ಲಿ ನಮಗೆ ಇಂಪಾರ್ಟೆನ್ಸ್ ಬರುವಂಥದ್ದು OH ಸಬ್ಸ್ಟಿಟ್ಯೂಟೆಡ್ ಟು ದ ಬೆನ್ಸಿನ್ ರಿಂಗ್.
ಓಕೆ, ಐ ಹೋಪ್ ಇಟ್ ಇಸ್ ವೆರಿ ಕ್ಲಿಯರ್ ಎವ್ರಿ ಒನ್. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಆನ್ಸರ್ ಆಲ್ ಯೋರ್ ಪಾರ್ಟ್ ಡಿ ಕ್ವೆಶನ್ಸ್. ಸೊ ನೀವು ಅನ್ಕೊಳ್ಬೋದು ಮೇಡಮ್ ವಾಟ್ ಅಬೌಟ್ ಅದರ್ ರಿಯಾಕ್ಷನ್ಸ್ ಅಂತ ಹೇಳಿ. ವಿತ್ ಅದರ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಫ್ರಮ್ ದಿಸ್ ಚಾಪ್ಟರ್ ಐ ವಿಲ್ ಕನೆಕ್ಟ್ ವಿತ್ ಯು ಆಲ್ ಇನ್ ಟುಮಾರೋಸ್ ಮ್ಯಾರಥಾನ್. ಬಟ್ ಲೆಟ್ ಮೀ ಟೆಲ್ ಯು, ನೇಮ್ಡ್ ರಿಯಾಕ್ಷನ್ಸ್ ಫ್ರಮ್ ಆಲ್ಡಿಹೈಡ್, ನೇಮ್ಡ್ ರಿಯಾಕ್ಷನ್ಸ್ ಫ್ರಮ್ ಅಮೈನ್ಸನ್ನು ನಾನು ಇವತ್ತೇ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಗಿವಿಂಗ್ ಟು ಯು ಆಲ್, ಸೊ ದಟ್ 4 ಚಾಪ್ಟರ್ನ ನೇಮ್ಡ್ ರಿಯಾಕ್ಷನ್ಸ್ ನಿಮ್ಮ ಜೊತೆಗಿರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.